ಹಲೋ, ಕಬ್ಬು ಬೆಳೆಗಾರ ಹೋರಾಟಕ್ಕೆ ಇವತ್ತು ನಾವು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದೀವಿ. ಇಲ್ಲೂ ಕೂಡ ಕಾರ್ಖಾನೆಯವರು ಬಹಳಷ್ಟು ಮಂಡತನ ಹಚ್ಚಿದ್ರು. ಈಗ ಏನೋ ನಮ್ಮ ಗುರ್ಲಾಪುರದ ಐತಿಹಾಸಿಕ ಹೋರಾಟ ತಮ್ಮೆಲ್ಲರ ಆಶೀರ್ವಾದದಿಂದ ಅಲ್ಲಿ ಕೂಡ 3,300 ರೂಪಾಯಿ ತಗೋತಾ ಇದ್ದೀವಿ. ಇಲ್ಲಿ 27 ರೂಪಾಯಿ ಕೊಡ್ತಾ ಇದ್ರು. 2800 ರೂಪಾಯಿ ಕೊಡೋದ್ರು. ಮೊನ್ನೆ ಮೀಟಿಂಗ್ ಮಾಡಿದ್ರೆ 2800 ಕೂಡ ಒಪ್ಕೊಂಡಿರ್ಕಿಲ್ಲ. ಇವತ್ತ ಆ ಹೋರಾಟ ತಮ್ಮೆಲ್ಲರ ಆಶೀರ್ವಾದದಿಂದ 3,160 ರೂಪಾಯಿ ಅಂದ್ರೆ 450 ರೂಪಾಯಿ ಜಾಸ್ತಿಯನ್ನ ಇವತ್ತು ಐತಿಹಾಸಿಕ ಚಳವಳಿ ಹೋರಾಟದಿಂದ ನಿಮ್ಮೆಲ್ಲರ ಶ್ರಮದಿಂದ ಸಿಕ್ಕಂತೆ. ಅದೇ ರೀತಿಯಾಗಿ ನಾಳೆ ಬೀದರ್ ಜಿಲ್ಲೆ ಹುಮ್ನಾಬಾದದಲ್ಲಿ ಈಶ್ವರ್ ಖಂಡ್ರೆ ಅವರು ಏನು ಮಹಾತ್ಮ ಗಾಂಧಿ ಕಾರ್ಖಾನೆ ಇದೆ. ಇವತ್ತು ಆ ಕಾರ್ಖಾನೆಯಲ್ಲಿ ಅಲ್ಲೂ ಕೂಡ 2600 ರೂಪಾಯಿ ಕೊಡ್ತಾ ಇದ್ದಾರೆ, 2700 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಕೂಡ ದಯವಿಟ್ಟು ಮೂರ್ಖತನ. ಈಶ್ವರ್ ಖಂಡ್ರೆ ಅವರೇ, ನೀವೊಬ್ರು ಮಂತ್ರಿ ಅವರಿದ್ದೀರಾ, ತಮ್ಮ ಮಗ ಅವರು ಕೂಡ MP ಅವರಿದ್ದಾರೆ. ದಯವಿಟ್ಟು ನಮ್ಮನ್ನೆಲ್ಲ ಕೊಂದು ನೀವು ಬದುಕಬೇಡಿ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಈಗ ಹೇಗೆ ನಾನೇನು ಬೆಳಗಾವಿಯಲ್ಲಿ ಕೊಡ್ತಕ್ಕಂಥದ್ದು 3,300 ಕೊಡಂತ ಹೇಳಲ್ಲ. ನೀವು ಇಲ್ಲೇನು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತವ್ರು ಕೊಡ್ತಾ ಇದ್ದಾರೆ. ನೀವು 9.5 ಬರಲಿ, 1025 ಬರಲಿ, ಈ ಕಡೆ ಕಾನೂನೇ ಇದೆ 1025 ರಿಕವರಿ ಪ್ರಕಾರ ಎಲ್ಲರೂ ಕೂಡ ಕಡ್ಡಾಯವಾಗಿ ಇವತ್ತ 3,150 ರೂಪಾಯಿ 60 ರೂಪಾಯಿ ಇದೆ. ಅದನ್ನು ಕೂಡ ನೀವು ದಯವಿಟ್ಟು ಸ್ವಾಭಿಮಾನ, ನಿಮ್ಗೇನಾರ ನಾವು ಊಟದ ಭಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಮತದಾನ ಮೇಲೆ ಏನಾದ್ರು ಪ್ರೀತಿ ಇದ್ರೆ ಅಂದ್ರ ಈ ರೈತರು ನಾಳೆ ಹೋರಾಟ ಮಾಡತ್ತಾರ. ಅವ್ರು ಬಂದು ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ 10,000 ಸಂಖ್ಯೆ ಒಳಗ ಅಲ್ಲಿ ಬಿದರ್ದಾಗ ಕೂಡ ಈ ಮಹಾನ್ ಲೀಡರ್ಗಳೆಲ್ಲರೂ ಕೂಡ ಒಕ್ಕಟ್ಟಾಗ್ಯಾರ. ಇವರು ಕೂಡ ಬರತಾರು. ಅದಕ್ಕಾಗಿ ಈಶ್ವರ್ ಖಂಡ್ರೆ ಅವರೇ, ನೀವು ಇವತ್ತು ನಿಮ್ಮ ಮುಖ್ಯಮಂತ್ರಿ ಅವರು ಕೂಡ ಹೇಳ್ಯಾರು, ನೀವೇನು ಬೇರೆ ದೇಶದಾಗಿಲ್ಲ. ಅಲ್ಲಿ ನಮ್ಮ ರೈತರು ಹೇಳ್ತಾ ಇದ್ದಾರೆ, ಇವತ್ತು ಬೆಲೆ ಯಾವ ರೀತಿ ಆಗತ್ತಂದ್ರೆ 1 ಕ್ವಿಂಟಲ್ 30-40 ಕಿಲೋ ಬೆಲೆ ಬರ್ತಾ ಇದೆ. ನಿನಗೇನ ಏನ್ರಿ ಮಂತ್ರಿ ಅವರ, ನಿಮ್ದೇ ಸಕ್ಕರೆ ಏನು ಅದು ರಿಕ್ವೈರಿನೇ ನೀವೇ ಚೆಕ್ ಮಾಡೋದು, ರಿಕ್ವೈರಿನೇ ನೀವೇ ತೋರಿಸೋದು, ನೀವೇ ಹೇಳುದು 9.5 ಅಂತೇಳಿ. ಯಾಕೆ 11.5 ಅಂತೇಳಿ ಬರ್ತಾ ಇಲ್ಲ, ಹೇಳಲ್ಲ. ಅದು ಮೋಸ ನಮ್ಗೆ ಗೊತ್ತಿದೆ, ನಾವು ಮೋಸ ಕಂಡು ಹಿಡಿದಿದ್ದೀವಿ. ದಯವಿಟ್ಟು ಆ ಉಡಾಪಿತನವನ್ನ ಬಿಟ್ಟು ತಾವು ಗೌರವಿತವಾಗಿರ್ತಕ್ಕಂಥ ಮಂತ್ರಿ ಅವರಿದ್ರಿ. ನಮಗೂ ಕೂಡ ನಿಮ್ಮ ಮೇಲೆ ಗೌರವ ಇದೆ. ಯಾಕಂದ್ರೆ ತಮ್ಮ ಮಗ ಅವರು ಅಧಿಕಾರ ಕೊಟ್ಟಾರ, MP ಸ್ಥಾನವನ್ನು ಕೊಟ್ಟಾರ, ತಮಗೆ MLA ಸ್ಥಾನ ಕೊಟ್ಟಾರ. 2 ಸ್ಥಾನ ಕೊಟ್ಟು ನೀವು ರೈತರ ಜೊತೆ ಮಂಡತನ ಮಾಡ್ಬೇಡ್ರಿ. ಈಗಾಗಲೇ ಮಗಳಾಗಿ ಇಲ್ಲೇ 450 ರೂಪಾಯಿ ಹೆಚ್ಚಾಗೈತೆ ಅಂತಂದ್ರ ನೀವೇನಾದ್ರೂ 26-27 ರೂಪಾಯಿ ರೊಕ್ಕ ಕೊಟ್ರಂದ್ರೆ ನಿಮ್ಮನ್ನ ಯಾರು ನಂಬುತ್ತಾರ್ರಿ? ಯಾರು ನಂಬುದಿಲ್ಲ. ನಾಳೆ ದಯವಿಟ್ಟು ಇವತ್ತ ನೀವು ಮನಸ್ಸು ಮಾಡಿ 3,150-60 ರೂಪಾಯಿಯನ್ನ ಘೋಷಣೆ ಮಾಡ್ರಿ. ಕಬ್ಬು ಬೆಳೆಗಾರ ರಕ್ಷಣೆ ಮಾಡಿ. ಇಲ್ಲ ಅಂದ್ರ ನಾವು ಇಡೀ ರಾಜ್ಯದ ರೈತರ ಪರವಾಗಿ, ಇಡೀ ರಾಜ್ಯದ ರೈತ ಸಂಘ ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಐತೆ. ಕಬ್ಬು ಬೆಳೆಗಾರ ಕೂಡ ಸಂಪೂರ್ಣ ಬೆಂಬಲ ಐತೆ. ಇಡೀ ನಾಡಿನ ರೈತ ಪರ, ಕನ್ನಡ ಪರ ಸಂಘಟನೆಗಳು, ನ್ಯಾಯವಾದಿಗಳು ಎಲ್ಲರೂ ಕೂಡ ಇವತ್ತು ಹೆಂಗ ಅಲ್ಲಿ ಬೆಳಗಾವಿ ಗುರ್ಲಾಪುರದಾಗ ಐತಿಹಾಸಿಕ ಚಳವಳಿ ಐತಿ, ಬೀದರ್ದಾಗ ಕೂಡ ನಾಳೆ ಐತಿಹಾಸಿಕ ಚಳವಳಿಯನ್ನ ನಮ್ಮ ಇರ್ತಕ್ಕಂಥ ಕಬ್ಬು ಬೆಳೆಗಾರರು, ಮುಖಂಡರು, ಪಕ್ಷಾತೀತವಾಗಿ ಹಿರಿಯರು ಅದಕ್ಕೆ ತಾವು ಇದಕ್ಕೆ ಗಮನ ಕೊಟ್ಟು ದಯವಿಟ್ಟು ತಾವು ಉಡಾಪಿತನ ಮಾಡದ ತಕ್ಷಣ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಬೇಕು. ಇಲ್ಲ ಅಂದ್ರೆ ನಾಳೆ ಏನೋ ಸಾವಿರಾರು ಲಕ್ಷ, ಸುಮಾರು 10-20,000 ಸಂಖ್ಯೆಗಳು ಸೇರತ್ತಾರೋ ಅದಕ್ಕೆಲ್ಲ ರೈತ ಪರ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಹೆಂಗೆ ಗುರ್ಲಾಪುರದಲ್ಲಿ ತಾವು ಬೆಂಬಲ ಕೊಟ್ರಿ, ಸಂಪೂರ್ಣವಾಗಿ ತಾವು ಅದಕ್ಕೆ ಬೆಂಬಲ ಕೊಡ್ರಿ ಅಂತ ಹೇಳಿ ನಾಳೆ ನನ್ನ ಎಲ್ಲಾ ಮುಖಂಡರು ಕೂಡ ರಾಜ್ಯ ಮಟ್ಟದ ಮತ್ತು ಇಲ್ಲಿ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು ಎಲ್ಲ ಕೂಡ ಪಕ್ಷಾತೀತವಾಗಿ ಕಲಬುರಗಿ, ಯಾದಗಿರಿ, ಬಿಜಾಪುರ, ಗುಲ್ಬರ್ಗ ಈ ಭಾಗದಾಗ ಕೂಡ ಸಾವಿರಾರು ಸಂಖ್ಯೆಯ ರೈತರು ಬರತಾರು. ಅದಕ್ಕೆ ಕಡ್ಡಾಯವಾಗಿ ಮಂತ್ರಿ ಅವರಿದ್ರಿ, ಇವತ್ತು MP ಅವರಿದ್ರಿ, ಇದು ಕೊಡ್ಲೇಬೇಕು. ಯಾವ ಕಾಲಕ್ಕೂ ಬಿಡೇ ಇಲ್ಲ. ಇಲ್ಲ ಅಂದ್ರೆ ನಾವು ಮುಖ್ಯಮಂತ್ರಿ ಕೂಡ ನಾಳೆ ಸಭೆ ಒಳಗ, ಮುಖ್ಯಮಂತ್ರಿ ಸಭೆ ಹೋದಾಗ ಕೂಡ ನಿಮ್ಮಂತವ್ರ ಏನ್ ಕಾರ್ಖಾನೆ ಮಾಲೀಕರೇನು ನೀವು ಅಧಿಕಾರದಾಗ ಇದ್ದವ್ರಿದ್ರಿ, ನೀವು ಕೊಡಿಸ್ತಕ್ಕಂಥ ಕೆಲಸ ಮಾಡಿ. ಇಲ್ಲ ಅವ್ರು ರಾಜೀನಾಮೆ ಕೊಡ್ತೀರಿ ಹೇಳುವಂತ ಕೆಲಸ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸಂಘ ಮಾಡೋದಕ್ಕೆ